ಪೂರೈಸಿದೆ ಅಮೆರಿಕ ಇರಾನ್ ಯುದ್ಧ. ನೋಡಿ, ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ 1 ತಿಂಗಳ ಕಳೆದು ಬಿಡ್ತು. ಇನ್ನು ಎಷ್ಟು ತಿಂಗಳ ಕಾಯಬೇಕು? ಹೋಗುತ್ತಿದ್ದು 1 ವರ್ಷ ಕೂಡ ಮುಗಿಬಹುದು. ಉಕ್ರೇನ್ದು ರಷ್ಯಾದು ಹಾಗೆ ಅಂದ್ರೆ ಎಲ್ಲರೂ 1 ವಾರ 1 ತಿಂಗಳಲ್ಲಿ ಮುಗಿಸ್ತಾರೆ, 6 ತಿಂಗಳು ಇನ್ನೂ ಹೊಡೆದಾಡ್ಕೊಳ್ತಾನೆ ಇದ್ದಾರೆ ಅವರು. ಉಕ್ರೇನ್ ಸಣ್ಣ ರಾಷ್ಟ್ರ, ಹೊಡೆದಾಕ್ಬಿಡುತ್ತೆ ರಷ್ಯಾ ಅಂಥೇಳಿ. ಹಂಗಾಗಲಿಲ್ಲ. ಯುದ್ಧ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಂಗಲ್ಲ. ನಾವೆಲ್ಲ ಕುಂತು ಭವಿಷ್ಯ ನುಡಿತೀವಿ ಅಂದರೆ ಹೇಳೋಕ್ಕಾಗೋದಿಲ್ಲ. ಟ್ರಿಗರ್ ಮಾಡ್ತಾನೆ ಇರ್ತಾರೆ. ನೋಡಿ, ಈಗ ಟ್ರಂಪ್ ವಿರುದ್ಧ ಜನಾಕ್ರೋಶ ಹೆಚ್ಚಾಗ್ತಾ ಇದೆ. ಯುದ್ಧ ಮುಂದುವರಿಸೋದಕ್ಕೆ ಅಮೇರಿಕಾ, ಯುರೋಪು, ಇಸ್ರೇಲ್ನಲ್ಲಿ ಭಾರೀ ಪ್ರೊಟೆಸ್ಟ್ಗಳು ನಡೀತಾ ಇದೆ. ನೋಡಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅಮೇರಿಕನ್ನರು ತಿರುಗಿ ಬಿದ್ದಿದ್ದಾರೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಜನರ ಸಂಖ್ಯೆ ನೋಡ್ತಾ ಇದ್ದರೆ. 3,000 ನಗರಗಳಲ್ಲಿ 50 ಲಕ್ಷ ಜನ ಪ್ರೊಟೆಸ್ಟ್ಗಳಿದ್ದಾರೆ. ಈಗ ನಮಗೆ ರಾಜ ಬೇಡ, ನಾಯಕ ಬೇಕು ಅಂಥೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ನೋಡಿ, ಐ ನೀಡ್ ಲೀಡರ್ ಅಂಥೇಳಿ. ಟುಡೇ ವಿ ಮಾರ್ಚ್, ನವಂಬರ್ ವಿ ವೋಟ್. ಅಮೇರಿಕದ ಎಲ್ಲ ನಗರದ ಬೀದಿಗೆ ಸಾವಿರಾರು ಜನ ಇಳಿತಾ ಇದ್ದಾರೆ. 50 ಲಕ್ಷ ಜನರು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವು. ಇಡೀ ಅಮೇರಿಕಾ ಬೀದಿಗಳಿದೆ. ಮತ್ತು ಅಮೇರಿಕ ಅಷ್ಟೇ ಅಲ್ಲ, ಬ್ರಿಟನ್ನ ಲಂಡನ್ನಲ್ಲೂ ಕೂಡ ಪ್ರೊಟೆಸ್ಟ್ ತೀವ್ರವಾಗಿ ನಡೀತಾ ಇದೆ. ಇರಾನ್ ಮೇಲಿನ ಯುದ್ಧವನ್ನು ಖಂಡಿಸಿ ಜನರು ಇದೀಗ ರೊಚ್ಚಿಗೆದ್ದಿದ್ದಾರೆ. ಇಸ್ರೇಲಿನ ಅಲ್ಲೂ ಕೂಡ ಅಷ್ಟೇ. ನೇತನ್ಯಾಹು ಆತನ ಯುದ್ಧೋನ್ಮಾದವನ್ನು ನೋಡಿ ಅಲ್ಲೂ ಕೂಡ ಬೀದಿಗಿಳಿದಿದ್ದಾರೆ. ಆತನಿಗೂ ಕೂಡ ಹಿನ್ನಡೆ ಆಗಿದೆ. ಇರಾನ್ ವಿರುದ್ಧದ ಯುದ್ಧ ನಿಲ್ಲಿಸಬೇಕು ಅಂತ ಭಾರೀ ಪ್ರೊಟೆಸ್ಟ್ಗಳು ನಡೀತಾ ಇದೆ. ನೋಡಿ, ಜನಸಾಗರವೇ ಹರಿದು ಬರ್ತಾ ಇದೆ. ಇಸ್ರೇಲ್ನ ಜೆರೂಸಲೆಮ್ ಆಗಿರ್ಬೋದು, ಟೆಲ್ ಅವೀವು, ಅಲ್ಲೂ ಕೂಡ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಇಸ್ರೇಲ್ ಪೊಲೀಸರ ಜೊತೆ ನಾಗರಿಕರ ಘರ್ಷಣೆ ಆಗಿದೆ. ನೋಡಿ, ದೃಶ್ಯಗಳು ನೋಡ್ತಿದ್ರೆ ಗೊತ್ತಾಗುತ್ತೆ ನಮಗೆ. ಅವರ ಪ್ರತಿಕೃತಿಯನ್ನು ಕೂಡ ಈಗ ಅಲ್ಲಿ ವಿಡಂಬನಾತ್ಮಕವಾಗಿ ಆ ಪ್ರತಿಭಟನೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿನ ಸೇನಾಧಿಕಾರಿಗಳು, ಅಲ್ಲಿನ ಸಚಿವರುಗಳು. ಅಮೇರಿಕದಂತರೂ ಕೇಳಲೇಬಾರ್ದು. ಟ್ರಂಪು ಸರ್ವಾಧಿಕಾರಿ ಅನ್ನುವಂಥ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಟ್ರಂಪ್ ಹುಚ್ಚ, ಆತ ಯಾವ ಕ್ಷಣದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾನೆ ಗೊತ್ತಿಲ್ಲ. ಇವನಂಥ ನಮಗೆ ಸರ್ವಾಧಿಕಾರಿ ಬೇಡ, ವಿ ವಾಂಟ್ ಲೀಡರ್ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ನಮ್ಗೆ ರಾಜ ಬೇಡ. ಇದು ರಾಜಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ. ಯಾಕೆಂದರೆ ಅಮೇರಿಕದ ನಾಗರಿಕರಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾಕಾದರೂ ಟ್ರಂಪ್ ಆಯ್ಕೆ ಮಾಡಿದ್ವಿ ಅಂತ ಕೈ ಹಿಸಿಕೊಳ್ತಾ ಇದ್ದಾರೆ.